ಹೇಗಿರುತ್ತೆ ಲಕ್ಷಾಂತರ ಜಾಂಬೀಸ್ಗಳು ತುಂಬಿಕೊಂಡಿರುವ ಒಂದು ದೇಶದಲ್ಲಿ ಒಬ್ಬ ಹುಡುಗ ತನ್ನ ಫ್ರೆಂಡ್ಸ್ನ ಹುಡ್ಕೊಂಡು ಹೋದ್ರೆ. ಹೌದು, ನಾವಿವತ್ತು ನೋಡ್ತಿರೋದು ಅಂಥದ್ದೇ ಒಂದು ಅದ್ಭುತವಾಗಿರುವ ಜಾಂಬಿ ಸರ್ವೈವಲ್ ಮೂವಿ. ಈ ಮೂವಿಲಿ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಜಾಂಬಿ ಆಗ್ತವೆ. ಅಂದಂಗೆ ಈ ಮೂವಿ ಹೆಸರು ಜಾಮ್ 100. ಮೂವಿಯ ಮೊದಲ ಸೀನ್‌ನಲ್ಲಿ ನಮ್ಗೆ ಒಬ್ಬ ಹುಡುಗನ ತೋರಿಸ್ತಾರೆ. ಇವನನ್ನ ನೂರಾರು ಜಾಂಬ್ಸ್‌ಗಳು ಫಾಲೋ ಮಾಡ್ತಿರ್ತವೆ. ಇವನಿಗಂತೂ ಇಲ್ಲೇ ಏನ್ ನಡ್ತಿದೆ ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಆಗ ಸೀನ್ ಅಲ್ಲಿಂದ 1 ವರ್ಷಗಳ ಹಿಂದೆ ಬರುತ್ತೆ. ಈ ಹುಡುಗನ ಹೆಸರು ಅಕೀರಾ ಟೆಂಡೋ ಅಂತ. ನಂತರ ಇವನು ಹೊರಗಡೆ ಬರ್ತಿದ್ದಂಗೆ ಒಬ್ಬ ವಯಸ್ಸಾಗಿರೋ ವ್ಯಕ್ತಿ ಸಿಗ್ತಾನೆ. ಅವ್ರ ಜೊತೆ ಮಾತಾಡ್ಕೊಂಡು ಇವನು ಕೆಲಸ ಮಾಡ್ತಿರೋ ಜಾಗಕ್ಕೆ ಬರ್ತಾನೆ. ಆಕ್ಚುಲಿ ಇವನಿಗೆ ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡುವಂತ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿರುತ್ತೆ. ಇಲ್ಲಿ ಇವನ ಕಂಪನಿಯ ಬಾಸ್ ತೋರಿಸ್ತಾರೆ. ಆಫೀಸ್‌ಗೆ ಬಂದಂತ ಅಕೀರ್‌ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಹಾಗೆ ಇವನಿಗೆ ಅಲ್ಲಿ ಕೆಲಸ ಮಾಡ್ತಿರುವಂತ ಒತೋರಿ ಅನ್ನೋ ಹುಡುಗಿ ಕೂಡ ಪರಿಚಯ ಆಗ್ತಾಳೆ. ನಂತರ ಇವನು ಕೆಲಸಕ್ಕೆ ಸೇರ್ಕೊಂಡಿರೋದ್ರಿಂದ ವೆಲ್ಕಮ್ ಪಾರ್ಟಿ ಕೂಡ ಕೊಡ್ತಾರೆ. ಹಾಗೆ ನಮ್ಗೆ ಇಲ್ಲಿ ಟೀಮ್‌ನ ಲೀಡರ್ ಆಗಿರುವಂತ ಕಸುಗೆ ಅನ್ನೋ ವ್ಯಕ್ತಿ ಕೂಡ ತೋರಿಸ್ತಾರೆ. ಅಕೀರಾ ತಾನು ಎಂತ ಒಳ್ಳೆ ಕಂಪನಿಗೆ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಖುಷಿ ಪಡ್ತಾ ಮನೆಗೆ ಹೋಗಲು ನೋಡ್ತಾನೆ. ಆಗ ಟೀಮ್ ಲೀಡರ್ ಮತ್ತೆ ಆಫೀಸ್‌ಗೆ ನಡೀರಿ ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಅಕೀರಾಗೆ ಫಸ್ಟ್ ಡೇನೇ ಓವರ್ ಟೈಮ್ ಕೆಲಸ ಸಿಕ್ಬಿಡುತ್ತೆ. ಎಷ್ಟು ಕೆಲಸ ಇರುತ್ತೆ ಅಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ರಾತ್ರಿ ಪೂರ್ತಿ ಆಫೀಸ್‌ನಲ್ಲೇ ಉಳಿದು ಬೆಳಗ್ಗೆ ಮನೆಗೆ ಬರ್ತಾನೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋದ್ರೆ ಇವನೊಬ್ಬ ಹೊಸ ಹುಡ್ಗ ಅಂತ ಎಲ್ಲ ಕೆಲಸ ಇವನಿಗೆ ಕೊಟ್ಬಿಡ್ತಾರೆ. ಕಾಲ ಕಳೀತಾ ಕಳೀತಾ ಇವನಿಗೆ ಎಷ್ಟು ಕೆಲಸ ಕೊಡ್ತಾರೆ ಅಂದ್ರೆ ಇವನು ಮನೆಗೆ ಹೋಗೋದ್ ಬಿಟ್ಟು ಆಫೀಸ್‌ನಲ್ಲೇ ಕಾಲ ಕಳೀತಿರ್ತಾನೆ. ಇದೆಲ್ಲರ ಮಧ್ಯದಲ್ಲಿ ಇವನ ಟೀಮ್ ಲೀಡರ್ ಇವನು ಎಷ್ಟೇ ಕೆಲಸ ಮಾಡಿದ್ರು ಅದು ಸರಿ ಇಲ್ಲ ಅಂತ ಬೈತಿರ್ತಾನೆ. ಆಗ ಇವನ ಕಷ್ಟನ ಹಂಚ್ಕೊಳ್ಳೋಕೆ ಇವನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಕೆಂಚೋ ಹತ್ರ ಬರ್ತಾನೆ. ಕೆಂಚೋಗೆ ಇವನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಇರುತ್ತೆ. ಯಾವ ತರದ ಟೆನ್ಷನ್ ಇರೋದಿಲ್ಲ. ಇಲ್ಲಿ ಅಕೀರಾ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂತಿದ್ರೆ ಆ ಕಡೆ ಕೆಂಚು ತಲೆನೇ ಕೆಡ್ಸ್ಕೊಂತಿರೋದಿಲ್ಲ. ಅವನ್ ಪಾಡಿಗೆ ಅವನು ಫೋನ್ ನೋಡ್ತಿರ್ತಾನೆ. ಇದರಿಂದ ಅವನ ಜೊತೆನೂ ಜಗಳ ಮಾಡ್ಕೊಂಡು ಇಬ್ರು ಕೂಡ ದೂರ ಆಗ್ತಾರೆ. ನಂತರ ಅಕೀರಾ ಅರ್ಧಂಬರ್ಧ ನಿದ್ದೆಯಲ್ಲೇ ಕೆಲಸ ಮಾಡೋ ಜಾಗಕ್ಕೆ ಬಂದು ಉದೋರಿನ ನೋಡ್ತಿರ್ತಾನೆ. ಅದನ್ನ ಅವಳು ಕೂಡ ನೋಡಿ ಬಂದು ಕೇಳ್ತಾಳೆ ಏನಾಯ್ತಂತ. ಆಗ ಅವನು ನಿಮ್ಮನ್ನ ನೋಡಿ ಹೇಗೆ ಕೆಲಸ ಮಾಡೋದು ಅಂತ ಕಲಿತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅವಳು ಬೇಜಾರ್ ಮಾಡ್ಕೊಂಡು ಒಂದು ವಿಷಯನ ಹೇಳ್ತಾಳೆ. ನನ್ ಪ್ರೀತಿ ಯಾವತ್ತೂ ಆಗಕ್ ಹೋಗ್ಬೇಡ. ನಿನಗೆ ಯಾವ ಕೆಲಸ ಇಷ್ಟ ಆಗುತ್ತೆ ಆ ಕೆಲಸ ಮಾಡ್ತಾ ಆರಾಮ್ಸೆ ಇರು ಅಂತ ಹೇಳಿ ಜ್ಯೂಸ್ನ ಕೊಟ್ಟು ಹೋಗ್ತಾಳೆ. ಹಾಗೆ ಇವನಿಗೆ ಲೀಡರ್ನ ಟಾರ್ಚರ್ ಕೂಡ ಜಾಸ್ತಿ ಆಗ್ತಿರುತ್ತೆ. ಇನ್ನು ಮುಂದೆ 2 ದಿನ ಮಾಡೋದನ್ನ ಇವತ್ತೇ ಮಾಡು ಅಂತ ಹೇಳ್ತಿರ್ತಾನೆ. ಅವನಿಗೆ ಅದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ಕೆಲ್ಸನ ಬಿಟ್ಬಿಡೋದು ಅಂತಂದ್ರೆ ಅದು ಕೂಡ ಆಗೋದಿಲ್ಲ. ಯಾಕಂತಂದ್ರೆ ತುಂಬಾ ಕಷ್ಟಪಟ್ಟ ಮೇಲೆ ಈ ಕೆಲಸ ಅವನಿಗೆ ಸಿಕ್ಕಿರೋದು. ಅದಕ್ಕೆ ಅವನಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಅನಿಸ್ತಿರುತ್ತೆ ಇದನ್ನೆಲ್ಲ ತಡ್ಕೊಳೋದ್ರ ಬದಲು ಸತ್ತೋದ್ರೆ ಚೆನ್ನಾಗಿರುತ್ತೆ ಅಂತ. ಆಗ ಇವನ ಹಿಂದೆ ಒಬ್ಬ ವ್ಯಕ್ತಿ ವಿಚಿತ್ರವಾಗಿ ನಡ್ಕೊಂಡು ಹೋಗ್ತಿರ್ತಾನೆ. ನಂತರ ಮಾರನೇ ದಿನ ಕೆಲ್ಸಕ್ಕೆ ಹೋಗಲು ರೆಡಿಯಾಗಿ ಹೊರಗಡೆ ಬಂದು ನೋಡಿದ್ರೆ ಆ ವಯಸ್ಸಾಗಿರೋ ವ್ಯಕ್ತಿ ಯಾರನ್ನೋ ತಿಂತಿರ್ತಾನೆ. ಅವರ ಮುಖ ನೋಡಿದ್ರೆ ತುಂಬಾನೇ ಭಯಂಕರವಾಗಿ ಕಾಣ್ತಿರುತ್ತೆ. ಹಾಗೆ ಅವರಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡಿದ್ರೆ ಅದೇ ರೀತಿ ಇರುವಂತ ನೂರಾರು ಜನರು ಇವನ ಹಿಂದೆ ಬಿದ್ದ್ಬಿಟ್ಟಿರ್ತಾರೆ. ಹೌದು, ಇದೇ ಸೀನನ್ನೇ ನಾವು ಮೂವಿಯ ಮೊದಲಿನಲ್ಲಿ ನೋಡಿದ್ದು. ಇದು ಪ್ರೆಸೆಂಟ್ ಡೇ. ಅವರಿಂದ ತಪ್ಪಿಸ್ಕೊಂಡು ಟೆರೇಸಿಂತ್ರ ಗೇಟ್ ಹಾರಿ ಈ ಕಡೆ ಬಂದು ನೋಡಿದ್ರೆ ಒಂದು ಪ್ಲೇನ್ ಕೂಡ ಕ್ರ್ಯಾಶ್ ಆಗೋದಕ್ಕೆ ಹೋಗ್ತಿರುತ್ತೆ. ಸುತ್ತಮುತ್ತ ನೋಡಿದಾಗ ಇವನಿಗೆ ನಿಧಾನವಾಗಿ ರಿಯಲೈಸ್ ಆಗ್ತಾ ಹೋಗುತ್ತೆ ಈ ದೇಶದಲ್ಲಿ ಜಾಂಬಿ ವೈರಸ್ ಹರಡಿದೆ ಅಂತ. ಅದರಿಂದ ಅವನಿಗಂತೂ ತುಂಬಾನೇ ಸಂತೋಷವಾಗಿ ಹೋಗುತ್ತೆ. ಇದರಿಂದ ಅವನು ಕೆಲಸಕ್ಕೆ ಹೋಗಲು ಅವಶ್ಯಕತೆ ಇಲ್ಲ ಅಂತ. ಇದು ವೈರಸ್ ಹರಡಿರುವ ಮೊದಲನೇ ದಿನ. ಈ ದಿನ ಅಖಿಲ ತುಂಬಾನೇ ಖುಷಿಯಾಗಿರ್ತಾನೆ. ಅದೇ ಸಮಯಕ್ಕೆ ಇವನ ಬ್ಯಾಗ್‌ನಲ್ಲಿರುವಂತ ಜ್ಯೂಸ್ ಬಾಟಲ್ ಅನ್ನ ನೋಡಿ ಅದನ್ನು ಕೊಟ್ಟಂತ ಒತೋರಿ ನೆನಪು ಇವನಿಗೆ ಕಾಡ್ತಿರುತ್ತೆ. ಇಂಥ ಸಮಯದಲ್ಲಿ ಅವಳು ಏನ್ ಮಾಡ್ತಿದ್ದಾಳೋ ಅಂತ. ಆಗ ಒತೋರಿಗೆ ಮೆಸೇಜ್ ಮಾಡ್ತಾನೆ. ಅವಳು ತಾನಿರುವಂತ ಪ್ಲೇಸ್‌ನ ಲೊಕೇಶನ್ ಸೆಂಡ್ ಮಾಡ್ತಾಳೆ. ಹಾಗೆ ಇವನು ಇರುವಂತ ಬಿಲ್ಡಿಂಗ್‌ನಲ್ಲಿ ಪ್ರೆಗ್ನೆಂಟ್ ಲೇಡಿ ಮತ್ತು ಅವಳ ಹಸ್ಬೆಂಡ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆಗ ಅವನು ಕೇಳ್ತಾನೆ, ನಾನು ಹೊರಗಡೆ ಹೋಗ್ತಿದ್ದೀನಿ, ಬರುವಾಗ ನಿಮಗೇನಾದ್ರು ತರಬೇಕಾ ಅಂತ. ಇವರು ಕೂಡ ನೂಡಲ್ಸ್ ಹಾಗೆ ಫ್ರೂಟ್ಸ್‌ನ ತಗೊಂಬಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇವನು ಸೈಕಲ್‌ನಲ್ಲಿ ಹೋಗ್ತಿದ್ರೆ ಇವನ ಹಿಂದೆ ನೂರಾರು ಜಾಂಬ್ಸ್‌ಗಳು ಬಿದ್ದಿರ್ತವೆ. ಆಗ ಇವನು ತಪ್ಪಿಸ್ಕೊಂಡು ಒತೋರಿ ಕಳಿಸಿರುವಂತ ಲೊಕೇಶನ್‌ಗೆ ಬಂದು ತಲುಪ್ತಾನೆ. ಅವಳ ಮನೆ ಒಳಗೆ ಬಂದಾಗ ಅವಳೇನೋ ಸಿಗ್ತಾಳೆ. ಆದ್ರೆ ಈ ಮನೆಯಲ್ಲಿ ಇವಳೊಬ್ಬಳೇ ಇರೋದಿಲ್ಲ. ಇವರ ಕಂಪನಿಯ ಬಾಸ್ ಆಗಿರುವಂತವ್ರು ಕೂಡ ಇರ್ತಾರೆ. ಇವನು ಅವ್ರ ಜೊತೆ ಸ್ವಲ್ಪ ಫೈಟ್ ಮಾಡಿ ಅವರನ್ನ ತಳ ಹಾಕ್ತಾನೆ. ಹಾಗೆ ಇವನಿಗೆ ಒಂದು ಫೋಟೋ ಕಾಣಿಸುತ್ತೆ.
ಇವರಿಬ್ರು ಸೀಕ್ರೆಟ್ ಆಗಿ ಮದ್ವೆ ಆಗಿರೋದು. ಅದರಿಂದ ಅವನಿಗೆ ಸ್ವಲ್ಪ ದುಃಖ ಆಗುತ್ತೆ. ಅದೇ ಸಮಯಕ್ಕೆ ತೋರಿ ಕೂಡ ಜಾಂಬಿ ಆಗಲು ಶುರು ಆಗ್ತಾಳೆ. ಅಟ್ಯಾಕ್ ಮಾಡೋಕೆ ಬರ್ತಿರೋ ಅವಳ ಕಡೆಯಿಂದ ಇವನು ತಪ್ಪಿಸ್ಕೊಂತಾನೆ. ಹಾಗೆ ಅವನಿಗೆ ಸ್ವಲ್ಪ ದುಃಖ ಕೂಡ ಆಗುತ್ತೆ. ಯಾಕೆ ಅಂತಂದ್ರೆ ಇವನು ಉತೋರಿನ ಪ್ರೀತಿ ಮಾಡ್ತಿದ್ದ. ನಂತರ ಅವನು ಬಿಲ್ಡಿಂಗ್ಗೆ ಬಂದು ನೋಡಿದ್ರೆ ಆ ರೂಮ್ನಲ್ಲಿರುವ ಪ್ರೆಗ್ನೆಂಟ್ ಲೇಡಿ ಕಾಣ್ತಿರೋದಿಲ್ಲ. ಹಾಗೆ ರೂಮ್ ಪೂರ್ತಿ ಸಲ್ಲಾಪಲ್ಲಿ ಆಗೋಗಿರುತ್ತೆ. ಅದರಿಂದ ಅವನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ಅವನು ತಂದಿರುವ ನೂಡಲ್ಸ್, ಫ್ರೂಟ್ಸ್ ಕೂಡ ಅವನ ಕಡೆನೇ ಇರುತ್ತೆ. ಆಗ ಇವನಿಗೆ ಆಫೀಸ್ನಲ್ಲಿ ಇರುವಾಗ ಉತುವರಿ ಒಂದು ಮಾತನ್ನು ಹೇಳಿದ್ಲಲ್ಲ, ನಿನ್ನ ಜೀವನದಲ್ಲಿ ನಿನಗೇನು ಇಷ್ಟ ಆಗುತ್ತೆ ಅದನ್ನೇ ಮಾಡು ಅಂತ. ಅದಕ್ಕೆ ಇವನು ಒಂದು ಲಿಸ್ಟನ್ನು ರೆಡಿ ಮಾಡಲು ಶುರು ಮಾಡ್ತಾನೆ. ತನಗೇನು ಇಷ್ಟನೋ ಅದನ್ನೆಲ್ಲ ಮಾಡಲು ಒಂದು ಲಿಸ್ಟ್ ರೆಡಿ ಮಾಡ್ತಾನೆ. ನಂತರ ಇದು ಜಾಂಬಿ ವೈರಸ್ ಹರಡಿರುವ 2ನೇ ದಿನ. ಮೊದಲು ಇವನು ಮನೆಯನ್ನು ಕ್ಲೀನ್ ಮಾಡ್ತಾನೆ. ಯಾಕಂದ್ರೆ ಇದು ಕೂಡ ಲಿಸ್ಟ್ನಲ್ಲಿ ಮೆನ್ಷನ್ ಆಗಿರುತ್ತೆ. ಅಲ್ಲಿಂದ ಸೂಪರ್ ಮಾರ್ಕೆಟ್ಗೆ ಬಂದು ಫುಡ್ ಐಟಮ್ಸ್ನೆಲ್ಲ ತಗೊಂತಾನೆ. ಹಾಗೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಸಲೂನ್ ಕಾಣಿಸಿ ಒಳಗಡೆ ಬಂದು ಇವನ ಹೇರ್ಗೆ ಕಲರನ್ನು ಹಾಕೊಂಡು ಟ್ರೈ ಮಾಡ್ತಿರ್ತಾನೆ. ಇದರಿಂದ ಅವನ ಇನ್ನೊಂದು ವಿಶ್ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆ ಒಂದು ಬಿಲ್ಡಿಂಗ್ ಮೇಲೆ ಪೇಂಟ್ ಅನ್ನ ಮಾಡಿ ಇವನ ಮತ್ತೊಂದು ವಿಶ್ ಕೂಡ ಕಂಪ್ಲೀಟ್ ಮಾಡ್ಕೊಂತಾನೆ. ನಂತರ ಒಂದು ಅಂಗಡಿಯಿಂದ ಪಟಾಕಿನ ತಗೊಂಡು ಹೋಗ್ಬೇಕಾದ್ರೆ ಆ ರೋಡ್ನಲ್ಲಿ ಬೈಕ್ ಕಾಣಿಸಿ ಅದನ್ನು ಕೂಡ ತಗೊಂಡು ಇವನ ಮತ್ತೊಂದು ವಿಶ್ ಅನ್ನ ಪೂರ್ತಿ ಮಾಡ್ಕೊಂತಾನೆ. ನಂತರ ರಾತ್ರಿ ಆಗುತ್ತೆ. ಅವನಿಗೆ ಸಿಕ್ಕಿರುವ ಪಟಾಕಿಗಳನ್ನೆಲ್ಲ ಹೊಡಿತಾ ತುಂಬಾ ಖುಷಿಯಾಗಿರ್ತಾನೆ. ಆದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಒಂಟಿತನದಿಂದ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದನ್ನ ಹೇಳ್ಕೊಳ್ಳೋಕೆ ಕೂಡ ಯಾರು ಇವನ ಕಡೆ ಇರೋದಿಲ್ಲ. ಇದು ಜಾಂಬಿ ವೈರಸ್ ಹರಡಿರುವ 5ನೇ ದಿನ. ಅಕಿರಾ ಮೀಟನ್ನ ತಿನ್ನೋದಕ್ಕೆ ನೋಡ್ತಾನೆ. ಆದ್ರೆ ಸಾಸ್ ಇರೋದಿಲ್ಲ. ಸಾಸ್ನ ತಗೊಳೋದಕ್ಕಿಂತ ಶಾಪ್ಗೆ ಬಂದಾಗ ಅದೇ ಸಮಯದಲ್ಲಿ ಒಬ್ಬರು ಇವನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಜಾಂಬಿ ಅಂತ ಅಂದ್ಕೊಂಡು. ಅವಳು ಹೆಲ್ಮೆಟ್ ತೆಗೆದಾಗ ಗೊತ್ತಾಗುತ್ತೆ ಅವಳೊಬ್ಬಳು ಹುಡುಗಿ ಅಂತ. ಅವನು ಆಕೆಯನ್ನು ನೋಡ್ತಾ ನಿಂತು ಬಿಡ್ತಾನೆ. ಆಗ ಅವಳಿಗೆ ತುಂಬಾನೇ ವಿಚಿತ್ರ ಅನಿಸ್ತಿರುತ್ತೆ. ಯಾಕಂತಂದ್ರೆ ಇವನು ಸಾಸ್ನ ತಗೊಳೋದು ನೋಡಿ ಇಂಥ ಸಮಯದಲ್ಲಿ ಯಾರಾದ್ರೂ ಸಾಸ್ ತಗೊಳೋರು ಬರ್ತಾರಾ ಅಂತ. ಅದೇ ಸಮಯದಲ್ಲಿ ಹೊರಗೆ ಒಬ್ಬನ ಮೇಲೆ ಜಾಂಬಿ ಅಟ್ಯಾಕ್ ಮಾಡಲು ಬರುತ್ತೆ. ಆಗ ಇವನು ಅಲ್ಲಿ ಸೇಫ್ ಮಾಡಲು ಹೋದಾಗ ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಆ ಹುಡುಗಿ ಜಾಂಬಿಸ್ಗಳನ್ನ ಚೆನ್ನಾಗಿ ಹೊಡೆದ್ರೆ ಎಲ್ಲವನ್ನು ಸಾಯಿಸ್ಬಿಡ್ತಾಳೆ. ಆಗ ಮತ್ತೊಂದು ಜಾಂಬಿ ಬರುತ್ತೆ. ಆಗ ಅವಳ ಕಡೆ ಇರುವ ಸೌಂಡ್ ಮಾಡೋ ಡಿವೈಸರ್ನ ಆ ಕಡೆ ಒಗೆದು ಜಾಂಬಿ ಕೂಡ ಆ ಡಿವೈಸ್ ಅನ್ನ ಫಾಲೋ ಮಾಡ್ಕೊಂಡು ಹೊಟ್ಟೋಗುತ್ತೆ. ಆಗ ಅಕಿರಾ ಅಂತೂ ಆ ಹುಡುಗಿನ ನೋಡಿ ತುಂಬಾನೇ ಇಂಪ್ರೆಸ್ ಆಗಿರ್ತಾನೆ. ಆಗ ಆ ಹುಡುಗಿ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ಯಾರೋ ಗೊತ್ತಿಲ್ದಿರೋ ವ್ಯಕ್ತಿಗೋಸ್ಕರ ತನ್ನ ಜೀವನ ಅಪಾಯದಲ್ಲಿ ಸಿಗಿಸ್ಕೊಂಡು ಅಂತ ಜನರನ್ನ ಕಂಡ್ರೆ ನಂಗೆ ತುಂಬಾ ಸಿಟ್ಟು ಬರುತ್ತೆ ಅಂತ ಹೊರಟೋಗ್ತಾಳೆ. ನಂತರ ಇವನು ಮನೆಗೇನೋ ಸೇಫ್ ಆಗಿ ಬಂದು ತಲುಪ್ತಾನೆ. ಆದ್ರೆ ಫೋಟೋದಲ್ಲಿರುವ ಕೆಂಚುನ ನೋಡಿ ಇವನಿಗೆ ಯೋಚನೆ ಶುರು ಆಗುತ್ತೆ. ಅವನು ಬದುಕಿದಾನೋ ಇಲ್ಲೋ ಅಂತ. ಆಗ ನಮಗೆ ಈ ಕಡೆ ಕೆಂಚುನ ತೋರಿಸ್ತಾರೆ. ಇವನು ಒಬ್ಬ ಹೋಟೆಲ್ನಲ್ಲಿ ಸಿಕ್ಕಾಕೊಂಡಿರ್ತಾನೆ. ಆ ಜಾಗದಲ್ಲಿ ತುಂಬಾನೇ ಜಾಂಬಿಸ್ಗಳು ಇರ್ತವೆ. ಆಗ ಅದೇ ಸಮಯಕ್ಕೆ ಅಕಿರಾ ಅವನಿಗೆ ಕಾಲ್ ಮಾಡಿ ಕೇಳ್ತಾನೆ ಸೇಫ್ ಆಗಿದೆಯಾ ಅಂತ. ಅದಕ್ಕೆ ಕೆಂಚು ತುಂಬಾನೇ ಎಮೋಷನಲ್ ಆಗಿ ಹೋಗುತ್ತಾನೆ. ಹಾಗೆ ಹೇಳ್ತಾನೆ ಸ್ವೀಟ್ ಹೋಮ್ ಅನ್ನೋ ಒಂದು ಹೋಟೆಲ್ನಲ್ಲಿ ಸೇಫ್ ಆಗಿ ಇದ್ದೀನಿ ಅಂತ. ಆದ್ರೆ ಈ ಹೋಟೆಲ್ನಲ್ಲಿ ತುಂಬಾನೇ ಜಾಂಬಿಸ್ಗಳು ಇದಾವೆ ಅಂತ. ಇದರಿಂದ ಅಕಿರಾ ಹೇಳ್ತಾನೆ ನಾನ್ ನಿನ್ನ ಹತ್ರ ಬರ್ತಿದ್ದೀನಿ ಅಂತ. ನಂತರ ನಮಗೆ ತೋರಿಸ್ತಾರೆ ಅಕಿರಾ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಸ್ವೀಟ್ ಹೋಮ್ ಹತ್ರ ಹೋಗ್ತಿರ್ತಾನೆ. ಆದ್ರೆ ಇವನ ಹಿಂದೆ ತುಂಬಾನೇ ಜಾಂಬಿಸ್ಗಳು ಬಿದ್ದ್ಬಿಟ್ಟಿರ್ತವೆ. ಈ ಕಡೆ ಕೆಂಚು ಇವನ ರೂಮಿಂದ ಹೊರಗಡೆ ಬರಲು ನೋಡಿದ್ರೆ ಆಗ್ತಿರೋದಿಲ್ಲ. ತುಂಬಾನೇ ಜಾಂಬಿಸ್ಗಳು ಇರ್ತವೆ. ಅದೇ ಸಮಯಕ್ಕೆ ಅಕಿರಾ ಕೂಡ ಹೋಟೆಲ್ ಇರುವಂತ ಜಾಗಕ್ಕೆ ಬಂದು ನೋಡ್ತಾನೆ. ಆ ಜಾಗದಲ್ಲಿ ಮಾತ್ರ ತುಂಬಾನೇ ಜಾಂಬಿಸ್ಗಳು ಇರ್ತವೆ. ಆದ್ರೆ ಅವನು ಅವನ ಜೊತೆ ಒಂದು ಸ್ಪೀಕರ್ ತಂದಿರ್ತಾನೆ. ಆ ಸ್ಪೀಕರ್ನ ಜಾಂಬಿಗಳ ಮಧ್ಯೆ ಹೋಗೋದು ಸಾಂಗ್ನ ಪ್ಲೇ ಮಾಡ್ತಾನೆ. ಎಲ್ಲ ಜಾಂಬಿಸ್ ಆ ಸಾಂಗ್ ಕಡೆನೇ ಹೋಗ್ತವೆ. ಆ ಸಮಯನ ಉಪಯೋಗಿಸ್ಕೊಂಡು ಅಕಿರಾ ತುಂಬಾ ಕಷ್ಟಪಟ್ಟು ಸ್ವೀಟ್ ಹೋಮ್ ಕಡೆ ಬರ್ತಾನೆ. ಈ ಕಡೆ ಕೆಂಚು ಜಾಂಬಿಸ್ಗಳ ಸೌಂಡ್ ಬರ್ತಿಲ್ಲ ಅಂತ ಹೊರಗಡೆ ಬಂದು ನೋಡಿದ್ರೆ ಯಾವ ಜಾಂಬಿಸ್ಗಳು ಇರೋದಿಲ್ಲ. ಅಲ್ಲಿ ಅಕಿರಾನ ನೋಡಿ ಆಗ ಅವನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಈಗ ಅವರಿಬ್ರು ಜಗಳ ಮಾಡೋದನ್ನ ನೆನೆಸ್ಕೊಂಡು ಒಬ್ರಿಗೊಬ್ರು ಸಾರಿ ಕೇಳ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಜಾಂಬಿಸ್ಗಳು ಕೂಡ ಅಲ್ಲಿಗೆ ಬಂದು ತಲುಪೋಗಿರ್ತವೆ. ಆಗ ಅಲ್ಲಿಂದ ತುಂಬಾನೇ ಕಷ್ಟಪಟ್ಟು ಟೆರೆಸ್ ಮೇಲೆ ಬಂದು ಡೋರ್ನ ಲಾಕ್ ಮಾಡ್ಬಿಡ್ತಾರೆ. ನಂತರ ಇವರು ನೋಡಿದ್ರೆ ತುಂಬಾನೇ ಫುಡ್ನ ತಿನ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ನಂತರ ಹೇಳ್ಬೇಕಂತಂದ್ರೆ ಜಾಂಬಿಸ್ಗಳು ಇಲ್ಲದೆ ಇರುವಂತ ರೂಮ್ಗೆ ಬಂದು ತಲುಪಿರ್ತಾರೆ. ನಂತರ ಕೆಂಚು ಅಕಿರಾ ಬರ್ತಿರುವಂತ ಲಿಸ್ಟ್ ಅನ್ನ ನೋಡ್ತಿರ್ತಾನೆ. ಅದರಲ್ಲಿ ಅವನು ಬರ್ತಿರ್ತಾನೆ ತನ್ನ ಫ್ರೆಂಡ್ ಕಡೆ ಹೋಗಿ ಸಾರಿ ಕೇಳಬೇಕು ಅಂತ. ಅದನ್ನು ನೋಡಿ ಅವನು ತುಂಬಾನೇ ಎಮೋಷನಲ್ ಆಗೋಗ್ತಾನೆ. ಆಗ ಇಬ್ರು ಕೂಡ ಡಿಸೈಡ್ ಮಾಡ್ತಾರೆ ಇನ್ಯಾವತ್ತೂ ಜಗಳ ಆಡಬಾರ್ದು ಅಂತ. ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿ ಇರಬೇಕು ಅಂತ. ಆಗ ಅಕಿರಾ ಹೇಳ್ತಾನೆ ನಾನು ಸೂಪರ್ ಹೀರೋ ಆಗಿ ಎಲ್ಲರನ್ನು ಕಾಪಾಡಬೇಕು ಅಂತ. ಆ ಲಿಸ್ಟ್ನಲ್ಲಿ ಈ ಆಸೆನೂ ಇದೆ ಅಂತ. ಆಗ ಕೆಂಚನು ಕೂಡ
ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಬುಕ್‌ನಲ್ಲಿ ಎಷ್ಟೆಲ್ಲ ಆಸೆಗಳು ತೀರಿದೆ ಅಂತ ನೋಡ್ತಾನೆ. ಇದು ಜಾಂಬಿ ವೈರಸ್ ಸ್ಟಾರ್ಟ್ ಆಗಿದ 6ನೇ ದಿನ. ಜನರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವ ಜಾಂಬೀಸ್‌ಗಳ ವಿಡಿಯೋ ಕೆಂಚು ನೋಡಬೇಕಾದ್ರೆ, ಆಗ ಅಕಿರಾ ಹೇಳ್ತಾನೆ, ನಾವು ಮರೀನಾ ಎಕ್ವೇರ್ ಅನ್ನೋ ಒಂದು ಜಾಗಕ್ಕೆ ಹೋಗ್ಬೇಕು. ಆ ಜಾಗದಲ್ಲಿ ಡ್ರೈವಿಂಗ್ ಸೂಟ್‌ಗಳು ಸಿಗ್ತವೆ. ಆ ಸೂಟ್‌ಗಳನ್ನ ಹಾಕ್ಕೊಂಡ್ರೆ ಶಾರ್ಕ್‌ಗಳು ಕಚ್ಚಿದ್ರು ಏನೂ ಆಗೋದಿಲ್ಲ. ಅದಕ್ಕೆ ನಾನು ಆ ಸೂಟನ್ನ ಹಾಕ್ಕೊಂಡು ಜನರನ್ನ ಕಾಪಾಡಬೇಕು ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ದೆ ಆ ಜಾಗದಲ್ಲಿ ತುಂಬಾನೇ ಮೀನುಗಳಿವೆ. ನಮಗೆ ಊಟಕ್ಕೆ ಕೂಡ ಕೊರತೆ ಆಗೋದಿಲ್ಲ ಅಂತ. ನಂತರ ಇವರಿಬ್ರು ಆ ಜಾಗಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಬಿಲ್ಡಿಂಗ್ ಇಂದ ಹೊರಗಡೆ ಬರ್ತಾರೆ. ಅಲ್ಲಿ ನೋಡಿದ್ರೆ ತುಂಬಾನೇ ಜಾಂಬೀಸ್‌ಗಳು ಇರ್ತವೆ. ಆ ಸಮಯದಲ್ಲಿ ಇವರಿಗೆ ಅಲ್ಲೇ ಒಂದು ಕ್ಯಾಂಪರ್ ವ್ಯಾನ್ ಕೂಡ ಕಾಣಿಸುತ್ತೆ. ಮೊದಲು ನಾವು ವಸ್ತುಗಳನ್ನ ತಗೋಬೇಕಂತ ಇವರು ಸ್ಟೋರ್ ಕಡೆ ಹೋಗ್ಬೇಕಾದ್ರೆ ಅಲ್ಲಿಗೆ ಒಂದು ಬಸ್ ಬಂದು ಕ್ರ್ಯಾಶ್ ಆಗುತ್ತೆ. ಆ ಬಸ್‌ನಲ್ಲಿರುವ ಜನರಿಗೆಲ್ಲರಿಗೂ ಜಾಂಬೀಸ್‌ಗಳು ಇನ್ಫೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತವೆ. ಆಗ ಇಬ್ಬರು ಮಹಿಳೆಯರು ಮತ್ತು ಒಬ್ಬ ಪುರುಷ ಕಾಣಿಸಿ ಅವರನ್ನ ಸೇವ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಆಗ ಅಕಿರಾ ನೋಡ್ತಾನೆ. ಶಾಪ್‌ನಲ್ಲಿ ಪರಿಚಯ ಆಗಿಲ್ಲಲ್ಲ ಹುಡುಗಿ, ಅವಳು ಕೂಡ ಅಲ್ಲೇ ಇರ್ತಾಳೆ. ಅವಳು ಕೂಡ ಜಾಂಬೀಸ್‌ಗಳಿಂದ ತಪ್ಪಿಸ್ಕೊಂಡು ಶಾಪ್‌ನ ಒಳಗಡೆ ಬರ್ತಾರೆ. ಹಾಗೆ ಎಲ್ರೂ ಶಾಪ್‌ನ ಒಳಗಡೆ ಹೋಗಿ ಕ್ಲೋಸ್ ಮಾಡ್ಕೊಂತಾರೆ ಡೋರ್‌ನ. ಹಾಗೆ ನಮಗೆ ಅಲ್ಲಿ ಗೊತ್ತಾಗುತ್ತೆ ಬಸ್‌ನಲ್ಲಿರೋ ಜನರೆಲ್ಲರೂ ಮರೀನ್ ಅಕ್ವೇರಿಗೆ ಹೋಗ್ತಿದ್ರು ಅಂತ. ಯಾಕಂತಂದ್ರೆ ಇಂಟರ್ನೆಟ್‌ನಲ್ಲಿ ಒಂದು ಸುದ್ದಿ ಓಡಾಡ್ತಿರುತ್ತೆ. ಆ ಜಾಗ ಸೇಫ್ ಆಗಿದೆ, ಅಲ್ಲಿ ಊಟದ ಯಾವುದೇ ಕೊರತೆ ಇಲ್ಲ ಅಂತ. ಅಷ್ಟೇ ಅಲ್ಲದೆ ಸ್ಟೋರ್‌ನಲ್ಲಿ ಸಿಕ್ಕಂತ ಹುಡುಗಿ ಕೂಡ ಆ ಬಸ್‌ನಲ್ಲೇ ಹೋಗ್ತಿದ್ಲು. ಈಗ ನಮಗೆ ಇಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ. ಆ ಬಸ್‌ನಲ್ಲಿರೋ ಡ್ರೈವರ್ ಕೈಗೆ ಒಂದು ಜಾಂಬಿ ಕಚ್ಕೊಂಡಿರುತ್ತೆ. ಆದ್ರೆ ಅವನು ಅದನ್ನ ಯಾರಿಗೆ ಹೇಳಿರುವುದಿಲ್ಲ. ಇದಾದ್ಮೇಲೆ ಇವರಿಗೆ ಸಿಕ್ಕಿರುವಂತ ಇಬ್ರು ಹುಡುಗಿಯರು ಡ್ರಿಂಕ್ಸ್ ಅನ್ನ ಮಾಡ್ತಾ, ಆದ್ರೆ ಅದು ಸ್ಟೋರ್‌ನಲ್ಲಿ ಸಿಕ್ಕಿರೋ ಹುಡುಗಿ ಇಷ್ಟ ಆಗದೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಇವ್ರು 4 ಜನ ಒಂದ್ ಕಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿ ಅಕೀರಾ ಹುಡುಗಿಯರನ್ನ ಮಾತಾಡಲು ತುಂಬಾನೇ ಟ್ರೈ ಮಾಡ್ತಾನೆ. ಆದ್ರೆ ಅವರಿಬ್ರು ಮಾತಾಡೋದಿಲ್ಲ. ಅವನ ಫ್ರೆಂಡ್ ಕೆಂಚೋ ಜೊತೆ ತುಂಬಾನೇ ಮಾತಾಡಲು ಇಷ್ಟಪಡ್ತಾರೆ. ಆಗ ಅವರಿಬ್ರು ಕೆಂಚೋ ಜೊತೆಗೆ ಅಲ್ಲಿಂದ ಹೊರಟೋಗ್ತಾರೆ. ನಂತರ ಸ್ಟೋರ್‌ನ ಹುಡುಗಿ ಅಲ್ಲಿಗೆ ಬಂದಾಗ ಅವಳಿಗೆ ವಾಟರ್ ಬಾಟಲ್‌ನ ಕೊಟ್ಟು ನನ್ನ ಹೆಸರು ಅಕೀರಾ ಅಂತ ಹೇಳ್ತಾನೆ. ಶಟರನ್ನ ಹಾಕ್ತಿರ್ಬೇಕಾದ್ರೆ ಅವನ ಕೈಗೆ ಸ್ವಲ್ಪ ಗಾಯ ಆಗೋಗಿರುತ್ತೆ. ಆಗ ಅವಳು ಅವನ ಕೈಗೆ ಬ್ಯಾಂಡೇಜ್ ಅನ್ನ ಹಾಕ್ತಾ ಹೇಳ್ತಿರ್ತಾಳೆ, ನಾವು ಈ ಟೈಮ್‌ನಲ್ಲಿ ತುಂಬಾನೇ ಅಲರ್ಟ್ ಆಗಿರ್ಬೇಕು. ನೀವೆಲ್ಲ ತುಂಬಾನೇ ಫ್ರೀ ಆಗಿದ್ದೀರಾ. ಬದುಕ್ಬೇಕಂತಂದ್ರೆ ಈ ರೀತಿ ಇರೋದಕ್ಕೆ ಆಗೋದಿಲ್ಲ ಅಂತ. ಆಗ ಅದೇ ಸಮಯಕ್ಕೆ ಜಾಂಬಿ ಆಗಿರುವ ಡ್ರೈವರ್ ಕೂಡ ಇವರನ್ನ ಫಾಲೋ ಮಾಡ್ತಾನೆ. ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಹೋಗ್ತಾರೆ. ಇಲ್ಲಿ ಇಬ್ರು ಹುಡುಗರ ಜೊತೆ ಕೆಂಚು ಇರ್ಬೇಕಾದ್ರೆ ಆ ಜಾಂಬಿ ಬಂದು ಇಬ್ರು ಹುಡುಗರಿಗೆ ಕಚ್ಬಿಡುತ್ತೆ. ಅಲ್ಲಿಂದ ಕೆಂಚು ಕೂಡ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಕಡೆ ಸ್ಟೋರ್‌ನ ಹುಡುಗಿ ನಾನು ಒಬ್ಬಳೇ ಇದ್ರೆ ಸೇಫ್ ಆಗಿರೋದು ಅಂತ ಅಕಿರಣ ಬಿಟ್ಟು ಮುಂದೆ ಹೋಗ್ತಾಳೆ. ಈ ಕಡೆ ಜಾಂಬಿ ಇನ್ನೇನು ಕೆಂಚುನ ಕಚ್ಬೇಕು ಅನ್ನೋಷ್ಟರಲ್ಲಿ ಮತ್ತೊಂದ್ ಕಡೆ ಮ್ಯೂಸಿಕ್‌ನ ಶಬ್ದ ಕೇಳಿಸಿ ಆ ಕಡೆನ ಹೊರ್ಟೋಗ್ತದೆ. ಆ ಮ್ಯೂಸಿಕ್ ಅನ್ನ ಹಾಕಿದ್ದು ಅಕಿರಾನೇ. ಇಲ್ಲಿ ಈ ಸ್ಟೋರ್‌ನ ಹುಡುಗಿಗೆ ರೇಡಿಯೋನ ಆಫ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಡ್ರೈವರ್ ಜಾಂಬಿ ಕೂಡ ಮತ್ತೆ ಇನ್ನಿಬ್ರು ಹುಡುಗಿಯರು ಅವಳ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡ್ತಾರೆ. ಆಗ ಅಲ್ಲಿಗೆ ಅಕಿರಾ ಮತ್ತೆ ಕೆಂಚು ಬಂದು ಆ ಜಾಂಬಿಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಅವಳನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ. ಹಾಗೆ ಇವರಿಗೆ ಆಗಲೇ ಕಾಣಿಸ್ತಲ್ಲ ಕ್ಯಾಂಪ್ ವ್ಯಾನ್. ಇವರು ಅದನ್ನ ಹತ್ಕೊಂಡು ಅಲ್ಲಿಂದ ಮುಂದೆ ಬಂದ್ಬಿಡ್ತಾರೆ. ಆಗ ಆ ಹುಡುಗಿ ನನ್ನ ಯಾಕೆ ಕಾಪಾಡೋಕೆ ಬಂದ್ರಿ? ಇದರಿಂದ ನಿಮ್ ಪ್ರಾಣ ಹೋಗ್ತಿದೆ ಅಂತ ಹೇಳಿ ಅವಳ ಹೆಸರು ಹೇಳ್ತಾಳೆ. ನನ್ನ ಹೆಸರು ಶಿಜುಕಾ ಅಂತ. ಈಗ ಇವ್ರು 3 ಜನ ಹೋಗ್ತಿರೋದು ಮರಿನ್ ಅಕ್ಯುರೆಂಗೆ ಜೊತೆಲೇ ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಕಿರಾ ಅವ್ನ ಲಿಸ್ಟಲ್ಲಿ ಬರ್ಕೊಂಡಿದ್ದ ಒಂದು ರೋಡ್ ಟ್ರಿಪ್‌ನ ಮಾಡ್ಬೇಕಂತ. ಅದು ಕೂಡ ಈಗ ನೆರವೇರುತ್ತೆ. ಇದು ಜಾಂಬಿ ವೈರಸ್ ಸ್ಟಾರ್ಟ್ ಆಗಿ 7ನೇ ದಿನ. ಹೀಗೆ ಹೋಗ್ಬೇಕಾದ್ರೆ ಶಿಜುಕಾಗೆ ದಾರಿ ಒಂದು ಡಾಗ್ ಅಷ್ಟೇ ಅಲ್ಲದೆ ಕೆಂಚು ಅವನ ಹೇರಿಗೆ ಕಲರ್ ಮಾಡ್ಕೊಂಡಿರ್ತಾನೆ. ಇದಾದ್ಮೇಲೆ ಕಟ್ಟಾಕಿರೋ ಡಾಗ್‌ಗಳನ್ನ ಇವರು ಫ್ರೀ ಮಾಡಿ ಅಲ್ಲಿಂದ ಮುಂದೆ ಸಾಗೋಕೆ ಶುರು ಮಾಡ್ತಾರೆ. ನಂತರ ಒಂದು ಜಾಗದಲ್ಲಿ ಹಾಗೆ ನೀರಿನ ಮೇಲೆ ಯೋಗ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಮೊದ್ಮೊದಲು ಇದು ಶಿಶಿಕಾಗೆ ಇಷ್ಟ ಆಗ್ತಿರಲಿಲ್ಲ. ಆದ್ರೂ ಅವಳು ಬರ್ತಾ ಬರ್ತಾ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಂತರ ಪ್ಯಾರಾಗ್ಲೈಡಿಂಗ್ ಕೂಡ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದನ್ನೆಲ್ಲ ಅಕಿರಾ ತನ್ನ ಲಿಸ್ಟ್‌ನಲ್ಲಿ ಬರ್ಕೊಂಡಿದ್ದ. ಇದೆಲ್ಲ ಆದ್ಮೇಲೆ ಫೈರ್ ಕ್ಯಾಂಪಿಂಗ್ ಮಾಡ್ತಾರೆ. ಹಾಗೆ ಪಟಾಕಿಗಳು ಕೂಡ ಹಾರಿಸ್ತಾರೆ. ಹಾಗೆ ತುಂಬಾ ಸಂತೋಷದಿಂದ ಇರ್ತಾರೆ. ಹಾಗೆ ಇವರು ಸ್ನಾನ ಮಾಡ್ತಾ ತುಂಬಾನೇ ಬೇಜಾರಿನಲ್ಲಿರ್ತಾರೆ. ಯಾಕಂತಂದ್ರೆ ನಾಳೆನೇ ಇವರು ಹುಡ್ಕೊಂತ ಹೋಗ್ತಿರುವ ಮರಿನ್ ಅಕ್ವೇರಿಯಂ ಸಿಗುತ್ತೆ ಅಲ್ಲ. ಹಾಗೆ ಇವರ ಟ್ರಿಪ್ ಕೂಡ ಎಂಡ್ ಆಗುತ್ತೆ. ಮತ್ತೆ ಈ ತರ ಯಾವಾಗ ಸಿಗ್ತೀವಂತ ತುಂಬಾ ಬೇಜಾರಲ್ಲಿ ಇರ್ತಾರೆ. ಆಗ ಅಲ್ಲಿಗೆ ಶಿಜುಕ ಬಂದು ಹೇಳ್ತಿರ್ತಾಳೆ, ನನ್ನ ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಈ ಟ್ರಿಪ್‌ನಲ್ಲಿ ನನ್ನನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅದಕ್ಕೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಇಲ್ಲಿ ಹೇಳ್ಬೇಕಂತಂದ್ರೆ ಶಿಜುಕಾಗೆ ಸಣ್ಣ ವಯಸ್ಸಿನಿಂದ ಯಾರು ಕೂಡ ಫ್ರೆಂಡ್ಸ್ ಇರೋದಿಲ್ಲ. ಒಂಟಿಯಾಗಿ ಬೆಳೆದಿರ್ತಾಳೆ. ಅಷ್ಟೇ ಅಲ್ಲದೆ ಅವಳಿಗೆ ತಂದೆ ತಾಯಿ ಕೂಡ ಇಲ್ಲ.
ಇವರೆಲ್ಲರೂ ಕೂಡ ಸ್ವಲ್ಪ ದಿನ ಟ್ರಿಪ್ ಎಂಜಾಯ್ ಮಾಡ್ಕೊಂಡ್ರು ಕೂಡ ತುಂಬಾನೇ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ನಂತರ ಅವರಿಬ್ಬರು ಮಕ್ಕೊಂಡಿರ್ಬೇಕಾದ್ರೆ ಅಕಿರಾ ತುಂಬಾನೇ ಸಂತೋಷ ಪಡ್ತಿರ್ತಾನೆ ಇಂಥ ಫ್ರೆಂಡ್ಸ್ಗಳ ಜೊತೆ ಇರೋದಕ್ಕೆ. ನಂತರ ಅವನು ಬರ್ಕೊಂಡಿರೋ ಲಿಸ್ಟ್ನಲ್ಲಿರುವ ಆಲ್ಮೋಸ್ಟ್ ಎಲ್ಲ ವಿಷಯಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾನೆ. ನಂತರ ಇದು 10ನೇ ದಿನ ಆಗಿರುತ್ತೆ. ಅಲ್ಲಿಂದ ಇವರು ಮುಂದೆ ಹೋಗ್ಬೇಕಾದ್ರೆ ಇವರಿಗೆ ಮರೀನ್ ಅಕ್ವೇರಿಯಂ ಕಾಣುತ್ತೆ. ಹಾಗೆ ಇವರು ತುಂಬಾನೇ ಖುಷಿ ಆಗ್ತಾರೆ. ಆದರೆ ಅದೇ ಸಮಯಕ್ಕೆ ಇವರ ಗಾಡಿ ಟೈರ್ ಕೂಡ ಪಂಚರ್ ಆಗುತ್ತೆ. ಯಾಕಂತಂದ್ರೆ ರೋಡ್ನಲ್ಲಿ ಯಾರೋ ಮೇಳೆಗಳನ್ನ ಇಟ್ಟು ಹೋಗಿರ್ತಾರೆ. ಅದಾಗಿ ಸ್ವಲ್ಪ ಹೊತ್ತಿನ ನಂತರ ಅಕಿರಾಗೆ ಎಚ್ಚರಾಗಿ ನೋಡ್ತಾನೆ. ಇವನ ಟೀಮ್ ಲೀಡರ್ ಆಗಿರುವಂತ ಕೊಸುಗಿ ಇಡ್ತಾನೆ. ಅವನ ನೋಡಿ ಇವನಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಅಂದಂಗೆ ಈಗ ಇರೋದು ಮರೀನ್ ಅಕ್ವೇರಿಯಂನಲ್ಲಿ. ಈ ಜಾಗದಲ್ಲಿ ತುಂಬಾನೇ ಮೀನ್ ಇರುವುದರಿಂದ ಊಟಕ್ಕೆ ಕೊರತೆ ಇರೋದಿಲ್ಲ ಇವರಿಗೆ. ಆಗ ಅದೇ ಸಮಯಕ್ಕೆ ಮುಂದೆ ಬಂದು ನೋಡ್ತಾನೆ, ಇವ್ರ ಬಿಲ್ಡಿಂಗ್ ನಲ್ಲಿ ಇದ್ರಲ್ಲ ಪ್ರೆಗ್ನೆಂಟ್ ವೈಫ್ ಮತ್ತು ಅವಳ ಹಸ್ಬೆಂಡ್ ಅಲ್ಲಿಗೆ ಬಂದು ತಲುಪಿರ್ತಾರೆ. ಆಗ ಕುಸುಗಿ ಇವನಿಗೆ ಹೇಳ್ತಾ ಹೋಗ್ತಾನೆ, ಈ ಜಾಂಬಿ ವೇರಿಯಂಟ್ ಸ್ಟಾರ್ಟ್ ಆದಾಗ ನಾವಿಲ್ಲೊಂದು ಅಡ್ವರ್ಟೈಸ್ ಮಾಡ್ತಾ ಇದ್ವಿ. ಇದರಿಂದ ನಾವು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಆಗ್ಲಿಲ್ಲ. ನಂತರ ನಮಗೆ ಗೊತ್ತಾಯ್ತು ಇದೇ ಸೇಫ್ ಆಗಿರುವ ಜಾಗ ಅಂತ. ಹಾಗೆ ಇಲ್ಲಿಗೆ ಸ್ವಲ್ಪ ಸ್ವಲ್ಪ ಜನನೇ ಬರ್ತಾ ಹೋದ್ಲು. ಈಗ ನಾವೆಲ್ಲರೂ ಇಲ್ಲಿ ಕೆಲಸನ ಮಾಡ್ತಾ ಅದಕ್ಕೆ ತಕ್ಕಂತಾನೆ ಊಟ ಮಾಡ್ತಾ ಇಲ್ಲೇ ಜೀವಂತವಾಗಿ ಇದ್ದೀವಿ ಅಂತ. ಆಗ ಅಕಿರಾ ನೋಡ್ತಾನೆ ಇವನ ಫ್ರೆಂಡ್ಸ್ ಕೂಡ ಇಲ್ಲೇ ಕೆಲಸ ಮಾಡ್ತಿರೋದನ್ನ. ಆಗ ಖುಷಿಗೆ ಇವನನ್ನ ಮೇಲೆ ಕರ್ಕೊಂಬಂದು ಕೂಡ ಹಾಕಿರುವ ಸ್ವಲ್ಪ ಜಾಂಬ್ಸ್ಗಳನ್ನ ತೋರಿಸಿ ಹೇಳ್ತಾ ಇರ್ತಾನೆ, ಊಟನ ಕದಿಯೋಕೆ ಕಳ್ಳರುಗಳು ಬರ್ತಿದ್ರು, ಆದ್ರೆ ಈಗ ಜಾಂಬ್ಸ್ಗಳು ಇರೋದ್ರಿಂದ ಅವರು ಬರೋದಕ್ಕೆ ಆಗೋದಿಲ್ಲ ಅಂತ. ಇದಾದ್ಮೇಲೆ ಸೌಂಡ್ ಮಾಡ್ತಾ ಎಲ್ಲ ಜಾಂಬಿಗಳನ್ನು ಒಂದ್ ಕಡೆ ಕರೆಸ್ಕೊಂಡು ಬೇಕಾಗಿರುವ ಸಾಮಾನುಗಳನ್ನ ತರಲು ಒಂದಷ್ಟು ಟ್ರಕ್ಸ್ಗಳು ಹೊರಗಡೆ ಹೋಗ್ತವೆ. ಇದನ್ನೆಲ್ಲ ನೋಡ್ತಾ ಖುಷಿಗೆ ಇವನಿಗೆ ಹೇಳ್ತಾ ಹೋಗ್ತಾನೆ, ನಿನಗೆ ನಿಜವಾಗ್ಲೂ ನಿನ್ನ ಫ್ರೆಂಡ್ಸ್ ಮೇಲೆ ಕೇರ್ ಇತ್ತು ಅಂದ್ರೆ ಇದೇ ಸೇಫ್ ಆಗಿರುವಂಥ ಜಾಗ. ನಿನ್ನನ್ನು ಹಾಗೆ ನಿನ್ನ ಫ್ರೆಂಡ್ಸ್ಗಳನ್ನ ನಾನಿಲ್ಲಿ ಇಟ್ಕೊತೀನಿ, ಆದರೆ ನನಗೋಸ್ಕರ ಕೆಲಸ ಮಾಡಬೇಕು, ನಾನೇನೇ ಹೇಳಿದ್ರು ಮಾಡ್ಬೇಕಂತ. ಅಕೀರಾಗೆ ಇವನ ಜೊತೆ ಮತ್ತೆ ಸಿಗಾಕೊಳ್ಳಲು ಇಷ್ಟ ಇರೋದಿಲ್ಲ, ಆದರೆ ಇವನ ಫ್ರೆಂಡ್ಸ್ಗಳಿಗೋಸ್ಕರ ಸರಿ ಅಂತ ಒಪ್ಕೊಂತಾನೆ. ನಂತರ ಎಲ್ಲರೂ ಊಟ ಮಾಡ್ತಿರ್ತಾರೆ. ಮಾಮೂಲಿ ಜನರಿಗೆ ಸ್ವಲ್ಪ ಊಟ ಕೊಟ್ಟು ಕಸುಗಿ ಹಾಗೆ ಅವನ ಫ್ರೆಂಡ್ಸ್ಗಳು ಒಳ್ಳೆ ಊಟನ ತಿಂತಿರ್ತಾರೆ. ಅಷ್ಟೇ ಅಲ್ಲದೆ ಇವನು ಅಕಿರಾನ ತುಂಬಾ ಕೀಳಾಗಿ ನೋಡ್ಕೊಂತಿರ್ತಾನೆ. ಇದನ್ನ ಕೆಂಚುಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಗ ಪ್ರೆಗ್ನೆಂಟ್ ಲೇಡಿಯ ಹಸ್ಬೆಂಡ್ ಇವನನ್ನ ತಡಿತಾನೆ. ಜಗಳ ಮಾಡಬೇಡಿ, ನಿಮ್ ಜೊತೆ ನಿಮ್ ಟೀಮ್ ನಲ್ಲಿರೋ ನಮ್ಮನ್ನು ತೆಗೆದು ಹಾಕ್ತಾರೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಕೆಂಚು ಮತ್ತೆ ಶಿಜುಕಾ ಇವ್ರ ಊಟನ ಆ ಪ್ರೆಗ್ನೆಂಟ್ ಲೇಡಿಗೆ ಕೊಟ್ಬಿಡ್ತಾರೆ. ನಿಮಗೆ ಜಾಸ್ತಿ ಅವಶ್ಯಕತೆ ಇದೆ ಅಂತ. ಆಗ ಪ್ರೆಗ್ನೆಂಟ್ ಲೇಡಿ ಹಸ್ಬೆಂಡ್ ಹೇಳ್ತಿರ್ತಾನೆ, ಹೊರಗಡೆ ಹೋಗೋಕೆ ನನಗೊಂದು ದಾರಿ ಗೊತ್ತಂತ. ಇದಾದ್ಮೇಲೆ ರಾತ್ರಿ ಎಲ್ಲರೂ ಮಲಗಿರ್ಬೇಕಾದ್ರೆ ಈ ಜಾಗದಲ್ಲಿ ಒಂದು ದೊಡ್ಡ ಶಾರ್ಕ್ ಕೂಡ ಇದೆ ಅಂತ. ಹಾಗೆ ವಸ್ತುಗಳನ್ನ ತರಕ್ಕೆ ಒಂದು ಟ್ರಕ್ ಹೊರಗಡೆ ಹೋಗಿತ್ತಲ್ಲ, ಹೇಗೋ ಮಾಡಿ ಒಂದು ಜಾಂಬಿ ಅದ್ರೊಳಗೆ ಸೇರ್ಕೊಂಡ್ಬಿಡುತ್ತೆ. ಈ ಕಡೆ ಪ್ರೆಗ್ನೆಂಟ್ ಲೇಡಿ ಹಸ್ಬೆಂಡ್ ಅವರಿಬ್ಬರನ್ನ ಬ್ಯಾಕ್ ಡೋರ್ ಇಂದ ಹೊರಗಡೆ ಕರ್ಕೊಂಡ್ಬಂದು ಈ ಜಾಗದಲ್ಲಿರುವಂತ ಕಾರ್ಗಳನ್ನ ತೋರಿಸ್ತಾರೆ. ಹಾಗೆ ಹೇಳ್ತಾನೆ, ಇಲ್ಲಿಂದ ಹೊರಗಡೆ ಹೋಗಲು ಯಾರಿಗೂ ಇಷ್ಟ ಇಲ್ಲ, ನೀವು ಹೋಗ್ಬೇಕಂದ್ರೆ ಈ ಕಾರ್ನ ತಗೊಂಡು ಹೋಗಿ ಅಂತ ಹೇಳ್ತಾನೆ. ಆಗ ಕೆಂಚ ಅಲ್ಲೇ ಅವರ ಕ್ಯಾಂಪರ್ ವ್ಯಾನ್ ಕೂಡ ನೋಡ್ತಾನೆ, ಅದು ಅಲ್ಲೇ ಪಂಚರ್ ಆಗಿ ನಿಂತಿರುತ್ತೆ. ಈ ಕಡೆ ಅಖಿಲ ಮತ್ತೆ ತನ್ನ ಟೀಮ್ ಲೀಡರ್ ಕಡೆ ಸಿಕ್ಕಾಕೊಂಡಿರೋದ್ರಿಂದ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಹೊರಗಡೆ ಹೋಗಿರುವಂತ ಟ್ರಕ್ ಒಳಗಡೆ ಬರುತ್ತೆ. ಆಗ ಆ ಟ್ರಕ್ನಲ್ಲಿರುವಂಥ ಜಾಂಬಿ ಅಟ್ಯಾಕ್ ಮಾಡ್ತಿದ್ದಂಗನೇ ಅದೇ ಸಮಯಕ್ಕೆ ಇನ್ನಷ್ಟು ಜಾಂಬಿಸ್ಗಳು ಒಳಗಡೆ ಬಂದು ಅಕ್ವೇರ್ ಒಳಗಿರುವ ಎಲ್ಲ ಜನರ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡ್ತವೆ. ಅಟ್ಯಾಕ್ಗೆ ಒಳಗಾಗಿರೋ ಜನರು ನೀರಿನ ಒಳಗಡೆ ಬೀಳ್ತಿರ್ತಾರೆ. ನೀರಿನ ಒಳಗಿರೋ ಜನರನ್ನ ಸಾರ್ಕ್ ತಿಂತಾ ಇರುತ್ತೆ. ಈ ಕಡೆ ಕೆಂಚು ಕ್ಯಾಂಪ್ ವ್ಯಾನ್ನ ಟೈರ್ಗಳನ್ನ ರೆಡಿ ಮಾಡಿ ಅಕ್ಕಿರಾಗಿ ಹೇಳ್ತಾನೆ, ನಡಿ ಇಲ್ಲಿಂದ ಹೊಟ್ಟೋಗೋಣ ಅಂತ. ಆದರೆ ಇವನ್ ಮಾತ್ರ ಒಪ್ಕೊಂತಿರೋದಿಲ್ಲ. ನೀನು ಮತ್ತೆ ಶಿಜುಕಾ ಸೇಫ್ ಆಗಿರೋಕೆ ಇರೋದು ಇದೊಂದೇ ಜಾಗ ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾನೆ. ಇದರಿಂದ ಬೇಜಾರು ಮಾಡಿಕೊಂಡು ಕೆಂಚು ಮತ್ತು ಶಿಜುಕಾ ಇರಬೇಕಾದ್ರೆ ಇವಳು ಅಕಿರಾ ಬರ್ದಿರುವಂಥ ಲಿಸ್ಟನ್ನು ನೋಡ್ತಾಳೆ. ಅದರಲ್ಲಿ ಒಂದು ಆಸೆ ಇನ್ನೂ ಹಾಗೆ ಇರುತ್ತೆ, ಅವನು ಸೂಪರ್ ಹೀರೋ ಆಗ್ಬೇಕಂತ ಅನ್ಕೊಂಡಿರೋದು. ಆಗ ಅವಳಿಗೆ ಅರ್ಥ ಆಗೋಗುತ್ತೆ ಅವನಿಗೆ ಏನಿಷ್ಟ ಅಂತ. ಈ ಕಡೆ ಅಕಿರಾ ಮಾತ್ರ ಸ್ವಲ್ಪ ಜನ ಕೆಲಸ ಮಾಡುವಾಗ ಆಗ ಇಲ್ಲಿಗೆ ಶಿಜುಕಾ ಬಂದು ಹೇಳ್ತಾ ಹೋಗ್ತಾಳೆ, ನೀನು ಸೂಪರ್ ಹೀರೋ ಆಗಿ ಜನರನ್ನ ಕಾಪಾಡ್ಬೇಕು ಅನ್ಕೊಂಡಿದ್ದಿಲ್ಲ, ಅದನ್ನ ಏನ್ ಮಾಡ್ತೀಯ, ನಾನು ಕೂಡ ಹಾಗೆ ನಿನ್ನ ಹಾಗೇನೆ ಸೇಫ್ ಆಗಿ ಇರ್ಬೇಕಂತ ಇಷ್ಟು ದಿನ ಏನು ಕೂಡ ಎಂಜಾಯ್ ಮಾಡ್ಲಿಲ್ಲ, ಆದ್ರೆ ಸ್ವಲ್ಪ ದಿನ ನಿಮ್ಮ ಜೊತೆ ಇರೋದ್ರಿಂದ ನಮಗೆ ಗೊತ್ತಾಗಿದೆ ನಿಜವಾದ ಪ್ರಪಂಚ ಹೇಗಿದೆ ಅಂತ. ನಡಿ ನಾವಿಲ್ಲಿಂದ ಹೊರಟೋಗೋಣ, ನಮಗೇನು ಇಷ್ಟ ಅದನ್ನೇ ಮಾಡೋಣ ಅಂತ ಹೇಳ್ತಾನೆ. ಆಗ ಕೊಸಗಿ ಒಳಗಡೆ ಇರೋ ಬುಕ್ಕನ್ನ ಕಸ್ಕೊಂಡು ತುಳಿಯಬೇಕಾದ್ರೆ ಅಕಿರಾ ಅವನನ್ನ ತಳ್ಳಿ ಬುಕ್ಕನ್ನು ಎತ್ಕೊಂಡು ಹೇಳ್ತಾನೆ, ನಾನು ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ ನನಗೇನು ಇಷ್ಟನೋ ಅದನ್ನೇ ಮಾಡ್ಬೇಕು ಅಂತ. ಹಾಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಇರಬೇಕು, ಹಾಗೆ ನಾ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತಾನೆ. ಅದನ್ನ ಕೇಳಿ ಇವ್ರಿಗೂ ಕೂಡ ಸಂತೋಷ ಆಗ್ಬೇಕಾದ್ರೆ ಅಷ್ಟರಲ್ಲಿ ಜಾಂಬಿಸ್ ಕೂಡ ಅಲ್ಲಿಗೆ ಬಂದ್ಬಿಡ್ತವೆ. ಕೊಸುಗಿ ಅವರ ಫ್ರೆಂಡ್ಸ್ ಅನ್ನ ತಳ್ಳಿ ಅಲ್ಲಿಂದ ಮುಂದೆ ಹೋಗ್ತಾನೆ.
ಆದ್ರೆ ಅಕಿರಾ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿರುವ ಸ್ವಲ್ಪ ಜನನ ಕಾಪಾಡಿ ಒಂದು ರೂಮ್ಗೆ ಕರ್ಕೊಂಡ್ ಬಂದು ಅಲ್ಲಿಂದ ಬ್ಯಾಕ್ ಡೋರ್ ಇಂದ ತಪ್ಪಿಸ್ಕೊಂಡು ಹೋಗಲು ಟ್ರೈ ಮಾಡ್ತಿರ್ತಾರೆ. ಹೀಗೆ ಹೋಗ್ಬೇಕಾದ್ರೆ ಒಂದ್ ಜಾಗದಲ್ಲಿ ಇವರಿಗೆ ಕೊಸುಗಿ ಸಿಗ್ತಾನೆ. ಅಲ್ಲಿ ಕೆಂಚು ಅವನ್ಗೆ ಹೊಡೆಯೋದಕ್ಕೆ ನೋಡ್ತಿರ್ತಾನೆ. ಹಾಗೆ ಹೇಳ್ತಾನೆ, ಲೀಡರ್ ಅಂತ ಹೇಳ್ಕೊಂತಿದ್ದೆ, ಎಲ್ಲಾರನು ಹಂಗೆ ಬಿಟ್ಟು ಹೋಗ್ತಿದ್ಯಲ್ಲ ಅಂತ. ಆಗ ಅದೇ ಸಮಯಕ್ಕೆ ಸಾರ್ಕ್ ಹೊರಗಡೆ ಬಂದು ಒಬ್ಬವನ್ನ ತಿಂದ್ಬಿಡುತ್ತೆ. ಅದನ್ನ ನೋಡಿ ಮೊದ್ಲು ಎಲ್ಲರೂ ಹೆದರ್ಕೊಂತಾರೆ. ಆದ್ರೆ ಭೂಮಿ ಮೇಲೆ ಅದಕ್ಕೆ ನಡೆಯೋದಕ್ಕೆ ಆಗೋದಿಲ್ಲ. ಅದರಿಂದ ನಮಗೇನು ಅಪಾಯ ಇಲ್ಲ ಅಂತ ಇವ್ರು ಅನ್ಕೊಂತಿರ್ತಾರೆ. ನೋಡಿದ್ರೆ ಆಗ್ಲೇ ಈ ಸಾರ್ಕ್ ಜಾಂಬಿಗಳನ್ನ ತಿಂದಿತ್ತಲ್ಲ, ಆ ಜಾಂಬಿಸ್ಗಳ ಕಾಳು ಹೊರಗಡೆ ಬಂದು ಅದರ ಸಹಾಯದಿಂದ ಅವರೆಲ್ಲರನ್ನು ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಇವರು ಹೇಗೋ ಮಾಡಿ ಒಂದು ರೂಮ್ಗೆ ಬಂದು ಲಾಕ್ ಹಾಕ್ತಾರೆ. ಆದ್ರೆ ಕೊಸುಗೆ ಮಾತ್ರ ಹೊರಗಡೆನೆ ಉಳ್ಕೊಂಡ್ಬಿಟ್ಟಿರ್ತಾನೆ. ಇದು ಅಕಿರಾ ಕೂಡ ಗೊತ್ತಾಗಿ ನಾನು ಕೊಸುಗಿನ ಕಾಪಾಡಲು ಹೋಗ್ತೀನಿ ಅಂತ ಹೇಳ್ತಾನೆ. ಎಲ್ಲರೂ ಬೇಡ ಬೇಡ ಅಂದ್ರೆ ಅವನು ಕೇಳೋದಿಲ್ಲ. ಸೂಪರ್ ಹೀರೋ ಆದವನು ಎಲ್ಲಾರನ್ನು ಕಾಪಾಡ್ಬೇಕಂತ ಹೋಗಲು ರೆಡಿ ಆಗ್ತಾನೆ. ಆಗ ಕೆಂಚು ಇವನು ಹುಡ್ಕೊಂಡು ಬಂದಿರುವಂತ ಸೂಟನ್ನ ತೋರಿಸ್ತಾನೆ. ಈ ಕಡೆ ಸಾರ್ಕ್ ಇನ್ನೇನು ಕೊಸುಗೆ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಆಗ ಇಲ್ಲಿಗೆ ಸೂಟನ್ನ ಹಾಕೊಂಡಿರುವ ಅಕಿರವನ್ ತಡಿತಾನೆ. ಇವನು ಶಾರ್ಕ್ ಜೊತೆ ಫೈಟ್ ಮಾಡಲು ನೋಡ್ತಿದ್ರೆ ಕೊಸುಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಅಕೀರಾಗಂತೂ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆಗ ಅವನಿಗೆ ಹೆಲ್ಪ್ ಮಾಡೋದಕ್ಕಂತ ಕೆಂಚು ಒಂದು ವೆಹಿಕಲ್ನ ತಗೊಂಡ್ಬರ್ತಾನೆ. ಇದರಿಂದಾಗಿ ಅಕೀರಾ ಜಾಂಬಿಸ್ಗಳಿಂದ ಕೊಸುಗಿನ ಕಾಪಾಡೋದಕ್ಕಂತ ಬರ್ತಾನೆ. ಈ ಕಡೆ ಕೆಂಚು ಎಷ್ಟೇ ಕಷ್ಟಪಟ್ಟರು ಆ ಸಾರ್ಕ್ನ ತಡೆಯೋದಕ್ಕೆ ಆಗ್ತಿರೋದಿಲ್ಲ. ಅದಕ್ಕೆ ಆ ವೆಹಿಕಲ್ನ ಬಿಟ್ಟು ಒಂದು ಹೋಲ್ ಮುಖಾಂತರ ಅಕೀರಾ ಇರೋ ಜಾಗಕ್ಕೆ ಬಂದು ತಲುಪ್ತಾನೆ. ಅದೇ ಸಮಯಕ್ಕೆ ಸಿಜುಕಾ ಕೂಡ 2 ಸ್ಪೀಕರ್ಗಳನ್ನ ತಗೊಂಡ್ ಬರ್ತಾಳೆ. ಆ ಸ್ಪೀಕರ್ಗಳಿಂದ ಜಾಂಬಿಗಳನ್ನ ಅಟ್ರಾಕ್ಟ್ ಮಾಡ್ತಾ ಅವುಗಳನ್ನ ನೀರಿನ ಒಳಗಡೆ ಹಾಕ್ತಿದ್ದಂಗನೆ ಜಾಂಬಿಸ್ಗಳು ನೀರಿನ ಒಳಗಡೆ ಬಿದ್ದೋಗ್ತವೆ. ಈ ಕಡೆ ಸಾರ್ಕ್ ಕೂಡ ಒಂದು ಹೋಲ್ನ ಒಳಗಡೆ ಸಿಕ್ಕೊಂಡ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಅಲ್ಲಿ ಬಚ್ಚಿಟ್ಕೊಂಡಿರುವಂತ ಕೊಸುಗಿ ಹೊರಗಡೆ ಬಂದು ನಾನ್ ನಡ್ಕೊಂಡಿರೋಕ್ಕೆಲ್ಲ ಸಾರಿ ಅಂತ ಕೇಳ್ತಿರ್ತಾನೆ. ಅದೇ ಸಮಯಕ್ಕೆ ಸಾರ್ಕ್ ಅಲ್ಲಿಗೆ ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಆಗ ಅಲ್ಲಿ ಅಕೀರಾ ಹೇಗಾದ್ರೂ ಮಾಡಿ ಅದನ್ನ ತಡಿಬೇಕಂತ ಕೈಯಿಂದಾನೇ ಫೈಟ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದು ಸಾಧ್ಯ ಆಗ್ತಿರೋದಿಲ್ಲ. ಆಗ ಅದನ್ನೆಲ್ಲ ನೋಡ್ತಿರೋ ಸಿಜುಕಾಗೆ ಒಂದು ಐಡಿಯಾ ಬಂದು ಬ್ಯಾಟ್ರಿಯಲ್ಲಿ ಇರುವ ಸೆಳ್ಗಳನ್ನ ತೆಗೆದಿಟ್ಕೊಂತಾಳೆ. ಯಾಕಂತಂದ್ರೆ ಅಕೀರಾ ಹಾಕಿರೋದು ಒಂದು ಸ್ಪೆಷಲ್ ಆಗಿರುವಂತ ಸೂಟ್. ಈ ಸೆಳ್ಗಳನ್ನ ಹಿಡ್ಕೊಂಡು ಸಾರ್ಗೆ ಶಾಕ್ ಕೊಟ್ರೆ ತುಂಬಾ ಜೋರಾಗಿ ಶಾಕ್ ಹೊಡೆಯುತ್ತೆ. ಆಗ ಅದನ್ನ ಸಾಯಿಸ್ಬೋದು ಅಂತ. ನಂತರ ಅಕೀರಾಗೆ ಆ ಸೆಳ್ಗಳು ಸಿಕ್ತಿದ್ದಂಗನೆ ಅದನ್ನ ಹಿಡ್ಕೊಂಡು ಪಂಚ್ ಮಾಡ್ತಿದ್ದಂಗನೆ ಅದು ಸತ್ತೋಗುತ್ತೆ. ಯಾಕಂತಂದ್ರೆ ಅದಕ್ಕೆ ತುಂಬಾ ಶಾಕ್ ಹೊಡೆದಿರುತ್ತೆ. ಕೊನೆಗೂ ಎಲ್ಲಾನು ಸರಿ ಹೋಗಿದ್ದರಿಂದ ಇವ್ರು 3 ಜನ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ನಂತರ ನಮಗೆ ತೋರಿಸ್ತಾರೆ ಇನ್ನೂ ಕೂಡ ಬದುಕಿರುವಂತ ಜನರು. ಇದರಿಂದ ಇವರಿಗೆ ಬೇಕಾಗಿರುವ ವಸ್ತುಗಳನ್ನ ತಗೊಂಡು ದೂರ ಹೋಗಲು ನೋಡ್ತಿರ್ತಾರೆ. ಆಗ ಅಲ್ಲಿಗೆ ಕೊಸುಗೆ ಬಂದು ಇವರಿಗೆ ಹೇಳ್ತಿರ್ತಾನೆ, ಯಾರು ಇಲ್ಲಿಂದ ಹೋಗ್ಬೇಡ್ರಿ, ಹೊರಗಡೆ ಹೋದ್ರೆ ನೀವು ಬದುಕೋದಿಲ್ಲ ಅಂತ. ಆಗ ಪ್ರೆಗ್ನೆಂಟ್ ಲೇಡಿ ಹಾಗೆ ಅವರ ಹಸ್ಬೆಂಡ್ ಹೇಳ್ತಾನೆ, ಇಲ್ಲ ನಾವ್ ಹೊರಗಡೆ ಹೋದ್ರು ಬದುಕಿರ್ತೀವಿ, ನಮ್ಮ ಮಗುಗೋಸ್ಕರ ಆದ್ರೂ ನಾವು ಬದುಕಿರ್ತೀವಿ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ಕೊಸುಗಿ ಬಂದು ಅಕಿರಾಗೆ ಹೇಳ್ತಿರ್ತಾನೆ, ಪ್ಲೀಸ್ ನೀನಾದ್ರೂ ನನ್ನ ಜೊತೆ ಇರು ಅಂತ. ಆದ್ರೆ ಅದಕ್ಕೆ ಅವನು ಒಪ್ಕೊಳ್ಳೋದಿಲ್ಲ. ನನಗೆ ಹೇಗೆ ಇಷ್ಟನೋ ನಾ ಹಾಗೆ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ವ್ಯಾನ್ ತಗೊಂಡು ಮುಂದೆ ಬಂದ್ಬಿಡ್ತಾನೆ. ಹೀಗೆ ಹೋಗ್ಬೇಕಾದ್ರೆ ಅಕಿರಾ ಅವರಿಬ್ಬರಿಗೂ ಹೇಳ್ತಿರ್ತಾನೆ, ನಿಮ್ಮ ವಿಷಯ ಏನಿದೆ ಅದನ್ನ ಇಲ್ಲಿ ಬರೀರಿ ಅಂತ. ಆಗ ಮೊದ್ಲು ಕೆಂಚು ಬರಿತಿರ್ತಾನೆ, ನಾನೊಬ್ಬ ಕಾಮಿಡಿಯನ್ ಆಗಿ ಜನರನ್ನ ನಗಿಸ್ಬೇಕಂತ. ನೆಕ್ಸ್ಟ್ ಶಿಜುಕಾ ಬರಿತಾಳೆ, ನಾನೊಬ್ಬ ಡಾಕ್ಟರ್ ಆಗಿ ಜನರಿಗೆ ಹೆಲ್ಪ್ ಮಾಡ್ಬೇಕು ಅಂತ. ಹಾಗೆ ಅಕಿರಾನ ಆಸೆ ಏನು ಅಂತ ನಮಗೆ ಗೊತ್ತೇ ಇದೆ, ಅವನು ಸೂಪರ್ ಹೀರೋ ಆಗಿ ಜನರನ್ನ ಕಾಪಾಡ್ಬೇಕು ಅನ್ಕೊಂಡಿರೋದು. ಹೀಗೆ ಇವರೆಲ್ಲ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಹಾಗೆ ಈ ಮೂವಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೆ. ಇದೇ ರೀತಿ ಹೆಚ್ಚಿನ ಮೂವಿ ಎಕ್ಸ್ಪ್ಲನೇಷನ್ಗಾಗಿ ಮಿಸ್ಟರ್ ವಿನಾಯಕ್ ಎಕ್ಸ್ಪ್ಲೇನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.